ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳುತ್ತಿದ್ದರೆ ದಯವಿಟ್ಟು ಕತೆ ಮುಗಿದ ನಂತರ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಿನವೂ ಹೋಗುವ ರಸ್ತೆಯಲ್ಲಿ ಹೋಗುತ್ತಿರುವಾಗ ಬದಿಯಲ್ಲಿ ವಸುಧಾಳನ್ನು ನೋಡಿದ ಹಾಗಾಯಿತು. ನನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಕೂಡಲೇ ಕಾರ್ಗೆ ಬ್ರೇಕ್ ಹಾಕಿ ನಿಲ್ಲಿಸುವ ಅಂದರೆ ಹಿಂದೆ ಮುಂದೆ ಎಲ್ಲ ಬಸ್ಸು ಕಾರುಗಳ ಸಾಲು ಸಾಲು. ನಿಲ್ಲಿಸಲು ಸಾಧ್ಯವಾಗದೆ ಮುಂದೆ ಹೋದೆ. ರಸ್ತೆಯಲ್ಲಿ ಮುಂದೆ ಸಾಗುತ್ತಿದ್ದರೂ ಮನಸ್ಸು ವಸುಧಾ ನಿಂತಿದ್ದ ಜಾಗದಲ್ಲೇ ಇತ್ತು. ಅದು ಅವಳು ಹೌದೇ? ಹಾಗಾದರೆ 10 ವರ್ಷಗಳ ಕಾಲ ಎಲ್ಲಿ ಮರೆಯಾಗಿದ್ದಳು? ಬೆಂಗಳೂರೆಂಬ ಮಹಾನಗರದ ಯಾವ ಮೂಲೆಯಲ್ಲಿದ್ದಳು? ಮದುವೆಯಾಗಿರಬಹುದೇ? ನನ್ನ ನೆನಪಾದರೂ ಆಕೆಗೆ ಇದೆಯೇ? ಅಥವಾ ನಾನು ಮಾತ್ರ ಅವಳ ನೆನಪಿನಲ್ಲಿ ದಿನ ಸಾಗಿಸುತ್ತಿದ್ದೇನೆಯೇ? ಹೀಗೆ 100 ಪ್ರಶ್ನೆ ಮನಸ್ಸನ್ನು ಕಾಡುತ್ತಿರುವಾಗಲೇ ಆಫೀಸು ಬಂದೇ ಬಿಟ್ಟಿತು. ಮನಸ್ಸಿಲ್ಲದ ಮನಸ್ಸಿನಿಂದ ಕ್ಯಾಬಿನ್ನಲ್ಲಿ ಕುಳಿತು ಸುಮ್ಮನೆ ತಿರುಗುವ ಫ್ಯಾನನ್ನು ಗಮನಿಸಲಾರಂಭಿಸಿದೆ. ಈ ಫ್ಯಾನ್ ಆದರೂ ಅಷ್ಟೇ, ಯಾಕಾಗಿ ಇಷ್ಟೊಂದು ವರ್ಷಗಳಿಂದ ತಿರುಗುತ್ತಿದೆ? ದಿನವೂ ಅದೇ ರೀತಿ ಸುತ್ತುತ್ತಾ ತನ್ನ ಜೀವನ ಚಕ್ರ ಒಂದು ದಿನ ಮುಗಿಸುತ್ತಿದೆ. ಮಾನವನ ಜೀವನವೂ ಅಷ್ಟೇ ಎನ್ನಿಸಿತು. ಏನೂ ಕೆಲಸ ಮಾಡುವ ಮನೋಸ್ಥಿತಿ ಇರಲಿಲ್ಲ. ಕಾರ್ಯದರ್ಶಿ ನಿಖಿತಾಳನ್ನು ಕರೆದು ಆವತ್ತಿನ ಕೆಲಸ ಹೇಳಿ ಸೀದಾ ಕ್ಯಾಂಟೀನ್ ಕಡೆ ನಡೆದೆ. ಒಂದು ಕಾಫಿಯನ್ನು ಆರ್ಡರ್ ಮಾಡಿ ಪಾರದರ್ಶಕ ಗೋಡೆಯಿಂದ ಸುತ್ತಲಿನ ನಗರವನ್ನು ಗಮನಿಸುತ್ತಾ ಕುಳಿತೆ. ಎಲ್ಲಾದರೂ ಇಲ್ಲಿ ವಸುಧಾ ನೋಡಲು ಸಿಕ್ಕಾಳೇ ಎಂಬ ಆಸೆಯೂ ಗೊತ್ತಿಲ್ಲ. ಶಾಂತವಾಗಿದ್ದ ಕೆರೆಯಲ್ಲಿ ಕಲ್ಲು ಹಾಕಿ ಅಲೆಗಳನ್ನು ಎಬ್ಬಿಸಿದಂತಾಗಿತ್ತು. ಇಷ್ಟೊಂದು ದೊಡ್ಡ ಕೆಲಸದಲ್ಲಿದ್ದರೂ ಒಂದು ಲೆಕ್ಕದಲ್ಲಿ ನಾನು ಇನ್ನೂ ಬ್ರಹ್ಮಚಾರಿಯಾಗಿರಲು ಅವಳೇ ಕಾರಣವಿರಬಹುದೇ? ಈ ವಿಷಯ ನನಗೆ ಮಾತ್ರವಲ್ಲ, ಮನೆಯವರಿಗೂ ಗೊತ್ತಿದೆ. ಅಮ್ಮ ಯಾವಾಗಲೂ ಹೇಳುತ್ತಾಳೆ, ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಇದ್ದೀಯಾ ರಮೇಶ? ಅವಳು ಎಲ್ಲಿ ಮದುವೆಯಾಗಿ ಸುಖವಾಗಿದ್ದಾಳೋ ಏನೋ. ಅವಳ ನೆನಪಲ್ಲಿ ನಿನ್ನ ಜೀವನ ಹಾಳು ಮಾಡಿಕೊಳ್ಳುವುದಲ್ಲದೆ ನನ್ನ ಜೀವನವನ್ನು ಹಾಳು ಮಾಡುತ್ತಿದ್ದೀಯ. ನಾನು ಸಾಯುವ ಮೊದಲು ನೀನು ಮದುವೆಯಾಗಿ ಮೊಮ್ಮಗುವನ್ನು ನೋಡುವ ಆಸೆ ಕನಸಾಗಿಯೇ ಉಳಿಯುತ್ತೋ ಏನೋ ಎಂದು ಅಮ್ಮ ಯಾವಾಗಲೂ ಕೊರಗುತ್ತಿದ್ದರು. ನನಗೂ ಕೂಡ ಒಮ್ಮೊಮ್ಮೆ ಹಾಗೆ ಅನ್ನಿಸುತ್ತದೆ. ಆದರೆ 10 ವರ್ಷ ಕಳೆದರೂ ಕಾಲೇಜಿನ ಆ ಪ್ರೇಮ ಪರ್ವದ ದಿನಗಳನ್ನು ಮಾತ್ರ ಮರೆಯಲು ಸಾಧ್ಯವಾಗುತ್ತಿಲ್ಲ. ಕಾಲೇಜು ದಿನಗಳಲ್ಲಿ ಹೇಗಿದ್ದೆ ನಾನು? ಏನೂ ಅರಿಯದ ಮುಗ್ಧನಾಗಿದ್ದೆ ಎಂದರೆ ತಪ್ಪಾಗಲಾರದು. ಕಾಲೇಜು ಬಿಟ್ಟರೆ ಮನೆ ಅಷ್ಟೇ ಲೈಫು. ಅಂಥವನಿಗೆ ಪ್ರೀತಿ ಪ್ರೇಮದ ದಾರಿ ತೋರಿದವಳು ವಸುಧಾ. ಅಷ್ಟರಲ್ಲಿ ಕಾಫಿ ಬಂತು. ಮಳೆಗಾಲದ ಬಿಸಿಯಾದ ಕಾಫಿ ಇರುತ್ತಾ ಕಾಲೇಜು ದಿನಗಳಿಗೆ ಮನಸ್ಸು ಜಾರಿತು. ಕಾಲೇಜು ದಿನಗಳಲ್ಲಿ ಸಚಿನ್ ಎಂಬುವನು ನನ್ನ ಕ್ಲಾಸ್ಮೇಟ್, ಬೆಂಚ್ಮೇಟ್, ಎಲ್ಲವೂ ಆಗಿದ್ದ. ಇದೇ ಸಚಿನ್ ನನ್ನ ಹಾಗೂ ವಸುಧಳ ನಡುವೆ ಪ್ರೀತಿ ಅರಳಲು ಕಾರಣನಾಗಿದ್ದ. ನನ್ನ ಅತ್ಯಂತ ಆತ್ಮೀಯ ಪ್ರಾಣ ಸಖನಾಗಿದ್ದ ಎಂದರೆ ತಪ್ಪಲ್ಲ. ನಮ್ಮಿಬ್ಬರ ನಡುವೆ ಇದ್ದ ಅಂತಸ್ತಿನ ವ್ಯತ್ಯಾಸ ಸ್ನೇಹಕ್ಕೆ ಅಡ್ಡಿ ಬರಲಿಲ್ಲ. ನಾನು ಸೈಕಲ್ನಲ್ಲಿ ಕಾಲೇಜ್ಗೆ ಹೋಗಿ ಬರುತ್ತಿದ್ದರೆ ಅವನು ಆಗಲೇ ಕಾರ್ನಲ್ಲಿ ಬೈಕ್ನಲ್ಲಿ ಬರುತ್ತಿದ್ದ. ಅದು ಹೇಗೆ ನಮ್ಮ ನಡುವೆ ದೋಸ್ತಿ ಶುರುವಾಯಿತೆಂದು ಗೊತ್ತಿಲ್ಲ. ಅವನು ನನಗೆ ಬೇಕಾದ ಪುಸ್ತಕ, ಪೆನ್ ಇತ್ಯಾದಿಗಳನ್ನು ತನ್ನ ಹಣದಿಂದ ತೆಗೆಸಿಕೊಡುತ್ತಿದ್ದರೆ ನಾನು ಪರೀಕ್ಷೆಯಲ್ಲಿ ನನ್ನ ಪೇಪರ್ ನಕಲು ಹೊಡೆದು ಬರೆಯುವಂತೆ ಸಹಾಯ ಮಾಡುತ್ತಿದ್ದೆ. ಅವನು 2nd ಕ್ಲಾಸ್ ಪಾಸಾಗುತ್ತಿದ್ದರೆ ನಾನು ಕ್ಲಾಸಿನಲ್ಲಿ ಮೊದಲಿಗನಾಗಿರುತ್ತಿದ್ದೆ. ಹೀಗಿರುವಾಗಲೇ ನಮ್ಮ ಕ್ಲಾಸಿಗೆ ಬಂಗಾರದ ಬೊಂಬೆಯಂತಿದ್ದ ವಸುಧಾ ಬಂದು ಸೇರಿದಳು. ಎಲ್ಲರ ಗಮನ ಅವಳ ಮೇಲೆ ಹೋಗಿತ್ತು. ನಾನು ಅವಳನ್ನು ಮೆಚ್ಚುಗೆಯಿಂದ ನೋಡುತ್ತಿದ್ದೆ. ಅಷ್ಟು ಆಕರ್ಷಕ ನಡೆ ನುಡಿಯನ್ನು ಅವಳು ಹೊಂದಿದ್ದಳು. ಆದರೂ ಪ್ರೀತಿಸಬೇಕು ಎಂದು ಅನ್ನಿಸುತ್ತಿರಲಿಲ್ಲ. ನಾನು ಸ್ವಲ್ಪ ಮಿತಭಾಷಿ ಹಾಗೂ ಪುಸ್ತಕ ಹುಳು ಆಗಿದ್ದುದು ಇದಕ್ಕೆ ಕಾರಣವಿರಬಹುದು. ಆದರೆ ಸಚಿನ್ ಮಾತ್ರ ಕೈ ತೊಳೆದು ಆಕೆ ಹಿಂದೆ ಬಿದ್ದೇ ಬಿಟ್ಟ.
ಅವಳು ಬರುವ ದಾರಿಯಲ್ಲಿ ದಿನಕ್ಕೊಂದು ಡ್ರೆಸ್ ಹಾಕಿ ಕೂಲಿಂಗ್ ಗ್ಲಾಸ್ ಧರಿಸಿ ಕಾರಿನಲ್ಲಿ ಬೈಕಿನಲ್ಲಿ ಬಂದು ಲಿಫ್ಟ್ ಬೇಕೆ ಎಂದು ದುಂಬಾಲು ಬೀಳುತ್ತಿದ್ದ. ಆದರೆ ಆಕೆ ಮಾತ್ರ ಅವನ ಆಡಂಬರಗಳಿಗೆ ಮರುಳಾಗದೆ ಅವನನ್ನು ದೂರವೇ ಇಟ್ಟಿದ್ದಳು. ಹಠ ಬಿಡದ ತ್ರಿವಿಕ್ರಮನಂತೆ ಸಚಿನ್ ಪ್ರಯತ್ನಗಳು ಸಾಗುತ್ತಲೇ ಇದ್ದವು. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಅವನು ಬಂದು ನನ್ನಲ್ಲಿ, ಈ ವಸುಧಾ ಹೇಗೆ, ನಿನಗೆ ಪ್ರೇಮಿಸಬೇಕು ಅನ್ನಿಸೋದಿಲ್ವಾ ಎಂದು ದಿಢೀರನೆ ಯಕ್ಷ ಪ್ರಶ್ನೆ ಕೇಳಿದ. ಅವನ ನೇರ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ, ನಮ್ಮ ಕಾಲೇಜ್ನಲ್ಲಿಯೇ ಆಕೆ ಸುರಸುಂದರಿ, ಕೈ ತೊಳೆದು ಮುಟ್ಟಬೇಕು ಆಕೆನಾ ಎಂದೆ ತಡವರಿಸುತ್ತ, ಮತ್ತೇನೂ ಇಲ್ಲ ಎನ್ನುವಂತೆ. ಅಷ್ಟು ಹೇಳಿದ್ದೆ ತಡ ಆತ ಗಟ್ಟಿಯಾಗಿ ನಗುತ್ತಾ, ಓಹೋ, ನಿನಗೆ ಹಾಗಾದರೆ ಅವಳ ಮೇಲೆ ಮನಸ್ಸಾಗಿದೆ ಎಂದಾಯಿತು. ನಿಮ್ಮಿಬ್ಬರನ್ನು ಒಂದಾಗಿಸುವ ಜವಾಬ್ದಾರಿ ನನಗೆ ಬಿಡು ಎಂದ. ನಾನು ತಬ್ಬಿಬ್ಬಾದೆ. ಹೇ, ಸ್ವಲ್ಪ ತಡೆಯೋ ಮಾರಾಯ, ನಾನು ಹೇಳಿದ್ದು ಹಾಗಲ್ಲ ಎಂದು ಹೇಳಹೋದರೆ ಆತ ಕಿವಿಗೆ ಹಾಕಿಕೊಳ್ಳದೆ ಬರ್ರನೆ ಹೋಗಿ ಬಿಟ್ಟ. ಬೈಕಿನಲ್ಲಿ ಹಾಗೆ ಹೋದವನೇ ಅವಳಲ್ಲಿ ನಾನು ಹಾಗೆ ಹೀಗೆ ಎಂದು ಇಲ್ಲಸದ್ದನ್ನು ಹೊಗಳಿ ಅಟ್ಟಕ್ಕೇರಿಸಿದ್ದ. ನೋಡಲು ನಾನು ಅವನಿಗಿಂತ ಸ್ಫುರದ್ರೂಪಿ ಹಾಗೂ ಕಲಿಯುವುದರಲ್ಲೂ ಮುಂದು. ಹಾಗಾಗಿ ನಮ್ಮಿಬ್ಬರ ನಡುವೆ ಪ್ರೀತಿ ಹುಟ್ಟಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ನಡುವೆ ಸಚಿನ್ ಹೇಗೂ ಇದ್ದಾನಲ್ಲ, ಎರಡು ಕಡೆ ಗಾಳಿ ಹಾಕಲು. ಮೊದಲು ಪುಸ್ತಕ ಕೊಡುವುದು, ಪುಸ್ತಕ ತೆಗೆದುಕೊಳ್ಳುವುದು ಎಂದು ಶುರುವಾದ ಮಾತುಕತೆ ಮುಂದೆ ಬೆಳೆದು ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಂತೆ ಪ್ರೀತಿ ಬೆಳೆಯಿತು. ಮುಂದೆ ನಾವು ತಿರುಗಾಡದ ಜಾಗವಿಲ್ಲ, ಆಡದ ಮಾತಿಲ್ಲ. ಅವಳ ಮಾತು ಧ್ವನಿ ಜೇನಿನಂತಿದ್ದರೆ ಮನುಷ್ಯರನ್ನು ಅರ್ಥೈಸುವ ಪರಿ ಸರ್ವಜ್ಞನಂತಿತ್ತು. ಎಲ್ಲಕ್ಕೂ ಅವಳ ಬಳಿ ಸಕಾರಣವಾದ ಉತ್ತರವಿತ್ತು. ನನ್ನ ಸಂಶಯಗಳನ್ನು ಅಕ್ಕನಂತೆ ಬುದ್ಧಿಮಾತು ಹೇಳಿ ಪರಿಹರಿಸುತ್ತಿದ್ದಳು. ಒಮ್ಮೆ ನಾವಿಬ್ಬರು ಒಂದು ಐಸ್ ಕ್ರೀಮ್ ಪಬ್ನಲ್ಲಿ ಕೂತು ಐಸ್ ಕ್ರೀಮ್ ತಿನ್ನುತ್ತಿರುವಾಗ ಐಸ್ ಕ್ರೀಮ್ ಕೋನನ್ನು ತೋರಿಸಿ, ಈ ಐಸ್ ಕ್ರೀಮನ್ನು ನೋಡಿದರೆ ನಿನಗೆ ಏನೆನ್ನಿಸುತ್ತದೆ ಎಂದು ಕೇಳಿದ್ದಳು. ನಾನು ಪೆಕರನಂತೆ, ಏನು ಅನಿಸೋದು, ತಿನ್ನುವಾಂತ ಆಗುತ್ತೆ ಎಂದೆ. ಆಕೆ ನಸುನಗುತ್ತಾ, ನೋಡು ರಮೇಶ, ಈ ಜೀವನ ಹಾಗೂ ಐಸ್ ಕ್ರೀಮ್ ಒಂದೇ ಥರ ಅಲ್ವಾ ಅಂತ ಹೇಳಿದ್ಲು. ನನಗೆ ಅರ್ಥವಾಗಲಿಲ್ಲ. ಅದು ಆಕೆಗೆ ಗೊತ್ತಾಯಿತೆನಿಸುತ್ತದೆ. ಅವಳು ಮುಂದುವರಿದು, ನೋಡು, ಈ ಐಸ್ ಕ್ರೀಮ್ ನಾವು ತಿಂದರೂ ಕರಗುತ್ತದೆ, ತಿನ್ನದೆ ಹಾಗೆ ಬಿಟ್ಟರೂ ಕರಗಿ ಇಲ್ಲವಾಗುತ್ತದೆ. ನಮ್ಮ ಜೀವನವೂ ಹಾಗೆ ನಶ್ವರ. ಏನು ಸಾಧನೆ ಮಾಡಿದರೂ ಮುಂದುವರಿಯುತ್ತದೆ, ಏನೂ ಮಾಡದೆ ಸುಮ್ಮನಿದ್ದರೂ ಮುಂದುವರಿದು ಕೊನೆಗೊಮ್ಮೆ ಮುಗಿಯುತ್ತದೆ. ಆಯ್ಕೆ ನಮ್ಮದೂ ಅಲ್ವಾ ಎಂದು ದಾರ್ಶನಿಕಳಂತೆ ಮಾತನಾಡಿದಳು. ಇಂತಹ ಮಾತುಗಳು ಅದೆಷ್ಟೋ ನಾವು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೆವು. ಅದಕ್ಕೆ ಆಕೆ ಸಮ್ಮತಿ ಕೂಡ ಇತ್ತು. ಮನೆಗೂ ಒಂದೆರಡು ಬಾರಿ ಅವಳು ಬಂದು ಅಮ್ಮನ ಬಳಿ ಮಾತನಾಡಿದ್ದಳು. ಅವಳ ಮನಸ್ಸನ್ನು ಗೆದ್ದಿದ್ದಳು. ವಾರ್ಷಿಕ ಪರೀಕ್ಷೆ ಮುಗಿದ ಬಳಿಕ ಮದುವೆಯಾದರೂ ಆಗಬಹುದು ಎಂದು ಮನೆಯಲ್ಲಿ ನನಗೆ ಸೂಚ್ಯವಾಗಿ ಹೇಳಿದ್ದರು. ನಮ್ಮ ನಡುವೆ ಪ್ರೇಮದ ಕಿಡಿ ಹೊತ್ತಿಸಿದ್ದ ಸ್ನೇಹಿತ ಸಚಿನ್ ಅಂತೂ ಯಾವಾಗಲೂ ನಮ್ಮಿಬ್ಬರನ್ನು ನೋಡಿದೊಡನೆ ಯಾವಾಗ ಹೋಳಿಗೆ ಪಾಯಸದೂಟ ಎಂದು ಛೇಡಿಸುತ್ತಿದ್ದ. ಕೊನೆಗೊಮ್ಮೆ ಅವನ ಒತ್ತಾಯದಿಂದಲೇ ನಾನು ಧೈರ್ಯ ವಹಿಸಿ ಅವಳೊಡನೆ ಕೇಳಿಬಿಟ್ಟೆ, ನೋಡು ವಸುಧಾ, ನಮ್ಮಿಬ್ಬರ ಪ್ರೀತಿಯ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ನಡುವೆ ಜಾತಿಯ ಅಡ್ಡಗೋಡೆಯೂ ಇಲ್ಲ. ಹೀಗಿರುವಾಗ ನಮ್ಮ ಡಿಗ್ರಿ ಮುಗಿದ ಕೂಡಲೇ ಮದುವೆಯಾದರೆ ಹೇಗೆ? ಮನೆಯಲ್ಲೂ ಅಮ್ಮ ಹೀಗೆ ಹೇಳುತ್ತಿದ್ದಾಳೆ ಎಂದು ನಾನು ಅವಳನ್ನು ಕೇಳಿದೆ ಹಾಗೂ ಅಮ್ಮನ ಒತ್ತಾಯವನ್ನು ಪರೋಕ್ಷ ಬೆಂಬಲಕ್ಕಾಗಿ ಸೇರಿಸಿಬಿಟ್ಟೆ. ಅದುವರೆಗೂ ನಗುತ್ತಿದ್ದವಳು ನಗು ನಿಲ್ಲಿಸಿ ಸೀರಿಯಸ್ ಆಗಿಬಿಟ್ಟಳು. ದೀರ್ಘ ಮೌನದ ಅನಂತರ ಏನು ಹೇಳಿಬಿಟ್ಟಳು. ಅವಳಾಡಿದ 4 ಮಾತಿನಿಂದ ನನ್ನ ಜೀವನವೇ ಕವಲು ದಾರಿ ಹಿಡಿಯುವಂತಾಯಿತು. ರಮೇಶ, ನಮ್ಮ ನಡುವೆ ಇದ್ದದ್ದು ಅಥವಾ ಇರುವುದು ಪ್ರೇಮ ಅಥವಾ ಲವ್ ಎಂದು ಏಕೆ ತಪ್ಪು ತಿಳಿಯುತ್ತಿದ್ದಿ? ಹಾಗಂತ ನಾನು ನೀನು ಅಣ್ಣ ತಂಗಿಯೂ ಅಲ್ಲ, ಒಳ್ಳೆಯ ಸ್ನೇಹಿತರೂ ಅಷ್ಟೇ ಎಂದಿದ್ದಳು. ತನ್ನ ಕೈ ಬೆರಳನ್ನು ಉಜ್ಜುತ್ತಾ,
ಅಂದರೆ ನೀನು ಹೇಳ್ತಿರೋದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಎಂದೆ ಅಯೋಮಯನಾಗಿ. ಅದಕ್ಕೆ ಆಕೆ ಮುಖ ಕೆಳಗೆ ಹಾಕಿ, ನೋಡು ರಮೇಶ, ಸ್ವಲ್ಪ ಸಲುಗೆಯಲ್ಲಿ ಮಾತನಾಡಿದ್ದಕ್ಕೆ ನೀನು ಅಪಾರ್ಥ ಮಾಡಿಕೊಂಡಿದ್ದೀಯ. ನಿನ್ನ ಬಳಿ ಇದುವರೆಗೂ ಹೇಳದ ವಿಷಯವೊಂದು ಹೇಳುತ್ತೇನೆ ಕೇಳು. ನನಗೆ ಮಹಾಮಾರಿ ಏಡ್ಸ್ ರೋಗವಿದೆ. ಐ ಆಮ್ ಏಡ್ಸ್ ಪಾಸಿಟಿವ್ ಪೇಷಂಟ್. ಅಂದರೆ ನೀನು ನಂಬಲಾರೆ ಅಲ್ಲವಾ? ಆದರೆ ನಂಬಲೇಬೇಕು, ಅದು ಕಟು ಸತ್ಯ ಎಂದು ಅವಳು ಹೇಳಿದಾಗ ತಡೆಯಲಾರದೆ ಇದೆಲ್ಲ ಹೇಗಾಗಿತ್ತು ಎಂದು ನಾನು ಕಿರುಚಿದೆ. ನನ್ನ ಹೃದಯ ಹೊಡೆದುಕೊಳ್ಳುತ್ತಿತ್ತು. ಆದರೆ ಆಕೆ ಅಷ್ಟೇ ಕೂಲಾಗಿ ಹೇಳುತ್ತಿದ್ದಳು, ನೀನು ಆಗಲೇ ಭಗ್ನ ಪ್ರೇಮಿಯಂತಾಗಿದ್ದೀಯೋ. ಆದರೆ 3 ವರ್ಷದ ಹಿಂದೆ ನಾನೊಂದು ಆಕ್ಸಿಡೆಂಟ್ಗೆ ತುತ್ತಾದಾಗ ರಕ್ತ ತೆಗೆದುಕೊಳ್ಳಬೇಕಾಗಿ ಬಂತು. ಅದೇನು ದೌರ್ಭಾಗ್ಯವೋ, ಮಹಾಮಾರಿ ನನಗೂ ಬಂದೇ ಬಿಟ್ಟಿತು. ನನ್ನ ಜೀವನ ಹೆಚ್ಚು ಸಮಯ ಇರಲಿಕ್ಕಿಲ್ಲ. ನೀನು ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗಿ ಸುಖವಾಗಿರು. ನನಗಾಗಿ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳಬೇಡ ರಮೇಶ ಎನ್ನುತ್ತಾ ಅಲ್ಲಿಂದ ಎದ್ದು ನನ್ನ ಪ್ರತಿಕ್ರಿಯೆಗೂ ಕಾಯದೆ ಹೋಗಿದ್ದಳು. ಅನಂತರ ಕಾಲೇಜಿನಲ್ಲಿ ಆಕೆಯನ್ನು ಯಾರೂ ನೋಡಿದವರಿಲ್ಲ. ಏನಾಯಿತೆಂದು ಯಾರಿಗೂ ತಿಳಿದಿರಲಿಲ್ಲ. ಅದೆಷ್ಟು ವರ್ಷಗಳ ಬಳಿಕ ನಾನು ಅವಳನ್ನು ನೋಡುತ್ತಿರುವುದು ಇದೇ ಮೊದಲು. ಪ್ರಶಾಂತವಾಗಿದ್ದ ನನ್ನ ಮನಸ್ಸು ಕಲ್ಲು ಬಿಸುಟ ನೀರಿನಂತೆ ಕಲಕಿ ಹೋಗಿತ್ತು. ಒಂದು ಲೆಕ್ಕದಲ್ಲಿ ನಾನು ದೊಡ್ಡ ಸಾಫ್ಟ್ವೇರ್ ಎಂಜಿನಿಯರ್, ದೊಡ್ಡ ಹುದ್ದೆಯಲ್ಲಿದ್ದು ಐಷಾರಾಮಿ ಜೀವನ ನಡೆಸುತ್ತಿದ್ದರೂ ಬ್ರಹ್ಮಚಾರಿಯಾಗಲು ಇವಳೇ ಕಾರಣವಲ್ಲವೇ? ಅಮ್ಮನು ದಿನವೂ ಅದೇ ರಾಗ, ಅದೇ ಹಾಡು ಎಂಬಂತೆ ಮದುವೆಯಾಗುವಂತೆ ಗೋಗರಿಯುತ್ತಿದ್ದಳು. ಒಮ್ಮೊಮ್ಮೆ ಅಮ್ಮನ ನಿಟ್ಟುಸಿರಿನ ಬಿಸಿ ತಾಕಿದಾಗ ನನಗೂ ಅದು ಹೌದೆನಿಸುತ್ತದೆ. 10 ವರ್ಷದ ಹಿಂದಿನ ಕಾಲೇಜಿನ ಪ್ರೇಮದ ನೆನಪಿನಲ್ಲಿಯೇ ಇನ್ನು ಮದುವೆಯಾಗದಿರುವುದು ಹುಂಬತನ ಅನ್ನಿಸುವುದೂ ಇದೆ. ಆದರೂ ಅವಳ ರೂಪ, ಮಾತು, ಪ್ರೀತಿ, ಕೊನೆಯಲ್ಲಿ ಅವಳ ಜೀವನದ ದುರಂತ ನನ್ನನ್ನು ಮದುವೆಯಾಗಲು ಅಡ್ಡಪಡಿಸುತ್ತಿದೆ. ಆ ಗಾಯ ಇನ್ನೂ ಆರಿಲ್ಲ. ಏನೇ ಆಗಲಿ ಅವಳನ್ನು ಎಲ್ಲಿಯಾದರೂ ಹುಡುಕಿ ನಿಲ್ಲಿಸಿ ಕೇಳಬೇಕು. ಏನಾಗಿ ಹೋಯಿತು ನಿನ್ನ ಬದುಕಿನಲ್ಲಿ? ನಿನಗಿದ್ದ ಏಡ್ಸ್ ರೋಗ ಗುಣವಾಯಿತೆ? ಈಗ ನೀನು ಏನು ಮಾಡುತ್ತಿದ್ದೀಯಾ? ಇತ್ಯಾದಿಯಾಗಿ ನನ್ನಲ್ಲಿರುವ ಹಲವಾರು ಪ್ರಶ್ನೆಗಳನ್ನು ಅವಳಿಗೆ ಕೇಳಿ ಉತ್ತರ ತಿಳಿಯಬೇಕೆಂದು ನಿರ್ಧರಿಸಿ ಕ್ಯಾಂಟೀನಿನಲ್ಲಿ ಕಾಫಿ ಕುಡಿದು ಹೊರಟೆ. ಮರುದಿನ ಮತ್ತೆ ಅದೇ ಜಾಗದಲ್ಲಿ ಅವಳನ್ನು ಕಂಡಾಗ ನನಗೆ ಖುಷಿಯಾಗಿದ್ದು ಸುಳ್ಳಲ್ಲ. ಬಸ್ ಕಾಯುತ್ತಿದ್ದಳೆಂದು ಕಾಣುತ್ತದೆ. ನನ್ನ ಕಾರನ್ನು ಬುರ್ರೆಂದು ಚಲಾಯಿಸಿ ಅವಳೆದುರು ನಿಲ್ಲಿಸಿ ಕೇಳಿದೆ, ನೀವು ವಸುಧಾ ಅಲ್ವಾ ಎಂದು. ಎಲ್ಲೂ ನೋಡುತ್ತಿದ್ದ ಆಕೆ ನನ್ನನ್ನು ಕಂಡು ಗಾಬರಿಯಾದಂತೆ ಅನ್ನಿಸಿತು. ಪರಿಚಯವಾಯಿತೋ ಇಲ್ಲವೋ ಅನ್ನಿಸಿ, ನಾನು ನಿನ್ನ ಕ್ಲಾಸ್ಮೇಟ್ ರಮೇಶ ಎಂದೆ. ಬಹುವಚನ ಅರಿವಿಲ್ಲದೆ ಹಿಂದಿನ ಏಕವಚನಕ್ಕೆ ತಿರುಗಿತ್ತು. ಮೊದಲೇ ದೊಡ್ಡ ಕಣ್ಣುಗಳು ಆಕೆಯದು. ಮತ್ತಷ್ಟು ಅಗಲವಾಗಿಸಿ ಮಿಂಚು ಹರಿಸಿ, ಹೋ ರಮೇಶ್, ನೀವು ಬೆಂಗಳೂರಿನಲ್ಲೇ ಇದ್ದೀರಾ ಎಂದು ಕೇಳಿ ನಸುನಕ್ಕಳು. ನನಗೆ ಹಾ ಎನಿಸಿತು. ಸದ್ಯ ಪರಿಚಯ ಆಯಿತಲ್ಲ, ಸ್ವಲ್ಪ ಸಲುಗೆ ತೆಗೆದುಕೊಂಡು ಹೇಳಿದೆ, ಇಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಅದೆಲ್ಲ ಯಾಕೆ? ನಿಮಗೆ ಎಲ್ಲಿಗೆ ಹೋಗಬೇಕು? ಬನ್ನಿ, ನನ್ನ ಕಾರಿನಲ್ಲಿ ಬಿಡುತ್ತೇನೆ. ಸ್ವಲ್ಪ ಹಿಂಜರಿದರೂ ಆಕೆ ಮತ್ತೇನೂ ಮಾತನಾಡದೆ ಕೂಡಲೇ ಬಂದು ಕಾರೊಳಗೆ ಕುಳಿತಾಗ ಮೌನವಾಗಿ ಹೊರಟೆ. ಇಬ್ಬರಲ್ಲೂ ಸ್ವಲ್ಪ ಹೊತ್ತು ಮಾತಿಲ್ಲ. ನಾನು ಆಕೆಯನ್ನು ಮೆಲ್ಲನೆ ಕುತ್ತಿಗೆಯ ಭಾಗದಲ್ಲಿ ನೋಡಿದೆ. ಕೊರಳಲ್ಲಿ ಕರಿಮಣಿ ಇಲ್ಲ. ಅಂದರೆ ಇನ್ನೂ ಮದುವೆಯಾಗಿಲ್ಲವೇ? ಹೇಗೆ ಆಗುತ್ತಾಳೆ ಏಡ್ಸ್ ರೋಗವಿರುವಾಗ? ಸ್ವಲ್ಪ ಇನ್ನೂ ಸಪೂರವಾಗಿ ಕಂಡದ್ದು ಬಿಟ್ಟರೆ ಮತ್ತದೇ ಮೊದಲಿನ ಆಕರ್ಷಕ ರೂಪ. ಇದು ಹೇಗೆ ಸಾಧ್ಯ? ನನ್ನೊಳಗಿನ ತರ್ಕ ಪ್ರಶ್ನೆಗಳಿಗೆ ಕೊನೆ ಇರಲಿಲ್ಲ. ಮೆಲ್ಲನೆ ನಾನೇ ಮಾತು ಶುರು ಮಾಡಿದ್ದೆ.
ಹೇಗಿದ್ದೀ ವಸುಧಾ? ನೀನು ಇನ್ನೂ ಮದುವೆಯಾಗಿಲ್ಲ ಅಂತ ಕಾಣುತ್ತೆ. ಹೇಗಿದೆ ನಿನ್ನ ಜೀವನ? ಅದಕ್ಕೆ ಆಕೆ ಬೇಸರದಲ್ಲಿ ನಕ್ಕು, ಮದುವೆಯೂ ಆಯಿತು, ಎಲ್ಲವೂ ಆಯಿತು ಎಂದು ದಾರ್ಶನಿಕಳಂತೆ ಹೇಳಿದಳು, ಎಲ್ಲೋ ನೋಡುತ್ತಾ. ಮಾತು ಮಂದಸ್ವರದಲ್ಲಿತ್ತು. ನನಗೂ ಆಶ್ಚರ್ಯಾಘಾತ ಒಟ್ಟಿಗೆ ಆಯಿತು. ಸ್ವಲ್ಪ ತಳೆದು, ಯಾರನ್ನು ಮದುವೆಯಾಗಿದ್ದೀ? ಏನು ಹೇಳ್ತಾ ಇದ್ದೀಯಾ ನೀನು? ಎಲ್ಲ ಮುಗಿಯಿತೆಂದರೆ ಏನು ಅರ್ಥ? ಏರು ಸ್ವರದಲ್ಲಿ ಕೇಳಿಬಿಟ್ಟೆ. ಆಕೆ ಉಗುಳು ನುಂಗುತ್ತಾ ಅಪರಾಧಿಯಂತೆ ನನ್ನತ್ತ ನೋಡದೆ ಎದುರು ನೋಡುತ್ತಾ ಹೇಳಿದಳು, ಬೇರೆ ಯಾರನ್ನೂ ಅಲ್ಲ, ನಿನ್ನ ಸ್ನೇಹಿತ ಸಚಿನ್ನನ್ನು ಮದುವೆಯಾದೆ. ಅವಳು ಕೊಟ್ಟ ಇನ್ನೊಂದು ಶಾಕ್ನಿಂದ ಕಕ್ಕಾಬಿಕ್ಕಿಯಾಗಿ ಕಾರನ್ನು ಕೂಡಲೇ ಬ್ರೇಕ್ ಹಾಕಿ ನಿಲ್ಲಿಸಿದೆ. ಕೈಯೆಲ್ಲ ನಡುಗುತ್ತಿತ್ತು. ಕಾರಿನ ಸ್ಟೀರಿಂಗ್ ವೀಲ್ ಹಿಡಿಯಲಾಗುತ್ತಿರಲಿಲ್ಲ. ಮೈ ಬೆವರಿತ್ತು. ಮಾತು ಒಳಗೇ ಇತ್ತು. ವಸುಧಾ, ಇದು ನಿಜವೇ ಎಂದೆ ತಡೆದು. ಆಕೆ ನನ್ನೆಡೆ ಒಮ್ಮೆ ದೃಷ್ಟಿ ಹರಿಸಿ ಹೇಳಲಾರಂಭಿಸಿದಳು, ಅದೊಂದು ದೊಡ್ಡ ಕತೆ. ಕ್ಷಮಿಸು, ನಾನು ನಿನಗೆ ಸುಳ್ಳು ಹೇಳಿದ್ದೆ. ನನಗಿದ್ದುದು ಏಡ್ಸ್ ರೋಗವಲ್ಲ, ಕಡು ಬಡತನ ಅಷ್ಟೇ. ತಂದೆಗೆ ಹಾರ್ಟ್ ಆಪರೇಷನ್ ಆಗಬೇಕಿತ್ತು. ತಿನ್ನಲೂ ಕಷ್ಟವಿದ್ದ ಕಾಲದಲ್ಲಿ ತಂದೆಯ ಶಸ್ತ್ರಚಿಕಿತ್ಸೆಗೆ 1,00,000 ರೂಪಾಯಿ ಹೊಂದಿಸುವುದು ಅಸಾಧ್ಯವಾಗಿತ್ತು. ಆದರೆ ಪ್ರೀತಿಯ ತಂದೆಯನ್ನು ಉಳಿಸಿಕೊಳ್ಳಲೇಬೇಕಿತ್ತು. 3 ತಿಂಗಳೊಳಗೆ ಆಪರೇಷನ್ ಆಗಬೇಕಿತ್ತು. ಅವರ ಒಬ್ಬಳೇ ಮಗಳಾದ ನನ್ನದು ಕರ್ತವ್ಯ ಇತ್ತಲ್ಲ. ಅದಕ್ಕಾಗಿ ದುಡ್ಡಿನ ಹಿಂದೆ ಬಿದ್ದೆ. ಅದೇ ಸಮಯಕ್ಕೆ ಸಚಿನ್ ಅದಕ್ಕೆ ಬೇಕಾದ ಹಣವನ್ನು ನಾನು ಕೊಡುತ್ತೇನೆಂದ. ಆದರೆ ತನ್ನನ್ನು ಮದುವೆ ಆಗಬೇಕೆಂದು ಷರತ್ತು ಒಡ್ಡಿದ್ದ. ನಾನು ನಡುವೆ ಬಾಯಿ ಹಾಕಿ, ನನಗೆ ಯಾಕೆ ನೀನು ಒಂದು ಮಾತು ಹೇಳಲಿಲ್ಲ ಎಂದೆ ಅಸಹನೆಯಿಂದ. ಅದಕ್ಕೆ ಆಕೆ ಶುಷ್ಕ ನಗೆ ನಕ್ಕು, ನಿನ್ನ ಬಳಿ ಹೇಳಿ ಏನು ಪ್ರಯೋಜನವಿತ್ತು? ನಿನ್ನ ಬಳಿ ಆಗ ಅಷ್ಟೊಂದು ಹಣವಾದರೂ ಎಲ್ಲಿತ್ತು? ನಾವಿಬ್ಬರೂ ಮದುವೆಯಾಗಿ ನಿನಗೆ ಕೆಲಸ ಸಿಕ್ಕಿದ ಮೇಲೆ ಕಾಯುವಷ್ಟು ವ್ಯವಧಾನವಾದರೂ ಎಲ್ಲಿತ್ತು? ಹಾಗಾಗಿ ಸಚಿನ್ ಕೂಡಲೇ ಕೊಟ್ಟ ಹಣದಿಂದ ತಂದೆಯ ಆಪರೇಷನ್ ಮಾಡಿಸಿ ಅವರನ್ನು ಉಳಿಸಿಕೊಂಡ ತೃಪ್ತಿಯಾದರೂ ಈಗ ನನಗಿದೆ ಎಂದು ನಿಟ್ಟುಸಿರು ಬಿಟ್ಟಳು. ಸ್ನೇಹಿತ ಸಚಿನ್ ಮಾಡಿದ ಮೋಸ ತಿಳಿದು ಗರ ಬಡಿದವನಂತೆ ಕುಳಿತಿದ್ದೆ. ಹಾಗಾಗಿ ಏನೂ ಮಾತನಾಡಲಾಗದೆ ಕಣ್ಣು ಮುಚ್ಚಿ ಸುಮ್ಮನಿದ್ದೆ. ಸ್ವಲ್ಪ ಹೊತ್ತಿನ ಬಳಿಕ ಕಷ್ಟದಿಂದ, ನೀನು ಸಚಿನ್ ಜೊತೆಗಾದರೂ ಸುಖದಲ್ಲಿ ಇದ್ದೀಯಾ ಎಂದು ಕೇಳಿದೆ. ಕೊರಳಲ್ಲಿ ಕರಿಮಣಿ ಸರ ಇಲ್ಲದ್ದು ನನಗೆ ಸಂಶಯ ಬರಿಸಿತ್ತು. ಆಕೆ ನಿಧಾನಕ್ಕೆ ಮೇಲೆ ನೋಡುತ್ತಾ ನಿಟ್ಟುಸಿರು ಬಿಟ್ಟಳು. ಬಳಿಕ ಒಂದೊಂದಾಗಿ ಮಾತನ್ನು ಪೋಣಿಸುತ್ತಾ ಹೇಳಿದಳು, ನನ್ನ ದೌರ್ಭಾಗ್ಯ. ಮದುವೆಯಾದ 5 ವರ್ಷಕ್ಕೆ ಸಚಿನ್ನನ್ನು ಕಾರ್ ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡೆ. ಈಗ 5 ವರ್ಷಗಳಿಂದ ತಂದೆ ಹಾಗೂ ಒಬ್ಬ ಮಗನೊಡನೆ ಕಾಲ ಕಳೆಯುತ್ತಿದ್ದೇನೆ. ನನ್ನ ಮುಂದಿನ ಭವಿಷ್ಯ ಏನಿದ್ದರೂ ನನ್ನ ಮಗನ ಮೇಲೆ ನಿಂತಿದೆ. ಕೆಂಪುಗೆನ್ನೆಯಿಂದ ಕಣ್ಣೀರು ಇಳಿಯತೊಡಗಿತು. ನನಗೆ ಇರುಸು ಮುರಿಸಾಯಿತು. ಏನು ಹೇಳುವುದೆಂದು ತಿಳಿಯದೆ ತಲೆ ಮಂಕಾಯಿತು. ನನ್ನ ಪ್ರೀತಿಯ ವಸುಧಳಿಗೆ ಹೀಗೆಲ್ಲ ಆಗಿ ಹೋಯಿತಲ್ಲ ಎಂದು ಪಿಚ್ಚೆನಿಸಿತು. ಈಗ ಏನು ಮಾಡ್ತಾ ಇದ್ದಿ ಜೀವನಕ್ಕೆ ಎಂದು ಕೇಳಿದೆ ಕಾಳಜಿಯಿಂದ. ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದೇನೆ. ಸಚಿನ್ ಆಸ್ತಿ ಹಣ ಯಾವುದೂ ಸಿಕ್ಕಿಲ್ಲ. ಮನೆಯವರ ವಿರೋಧ ಕಟ್ಟಿಕೊಂಡು ಮದುವೆಯಾದ್ದರಿಂದ ಏನೂ ಸಿಗದಂತೆ ಮಾಡಿದರು. ನನಗೆ ಅದರ ಅಗತ್ಯವೂ ಇಲ್ಲ ಬಿಡು. ಅದಿರಲಿ, ನೀನು ಮದುವೆಯಾಗಿದ್ದೀಯಾ? ಯಾವ ಕೆಲಸದಲ್ಲಿದ್ದೀಯಾ? ಏನು ಕತೆ ನಿನ್ನದು ಎಂದು ಪ್ರಶ್ನೆ ಹಾಕಿದಾಗ ಇದೇ ಸಮಯ ಅವಳ ಮನಸ್ಸನ್ನು ತಿಳಿಯಬೇಕೆಂದು ಹೇಳಲಾರಂಭಿಸಿದೆ. ನಾನೊಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಸಾಫ್ಟ್ವೇರ್ ಎಂಜಿನಿಯರ್. ಕೈ ತುಂಬ ಸಂಬಳ ಬರುತ್ತಿದೆ. ಮನೆ, ಕಾರು, ಎಲ್ಲ ಸೌಭಾಗ್ಯವೂ ಇದೆ. ಆದರೆ ಹೆಂಡತಿ ಮಾತ್ರ ಇಲ್ಲ ಎಂದು ಅವಳನ್ನು ನೇರವಾಗಿ ನೋಡಿದೆ. ಆಕೆ ಮೌನವಾಗಿದ್ದಳು. ನಾನು ಮುಂದುವರೆಸಿ,
ಎಲ್ಲ ಗೊತ್ತಿದ್ದು ಕೇಳುತ್ತಿದ್ದೀಯಲ್ಲ ವಸು, ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೆ ಎಂದು. ನಿನ್ನ ನೆನಪಲ್ಲೇ ಇನ್ನೂ ಇದ್ದೇನೆ ಅಂದರೆ ನಂಬೆಯ? ಈಗಲೂ ನೋಡು, ಕಾಲ ಮಿಂಚಿಲ್ಲ. ನಾನು ನಿನ್ನನ್ನು ಮದುವೆಯಾಗಲು ತಯಾರಿದ್ದೇನೆ. ನಿನಗಾದರೂ ಇನ್ನೊಂದು ಮದುವೆ ಆಗಲು ಮನಸ್ಸಿದೆಯಾ ಹೇಳು ಎಂದೆ ಆಸೆಯಿಂದ. ಅದಕ್ಕೆ ಆಕೆ ಬೇಸರದಲ್ಲೇ ನಕ್ಕಳು. ನೋಡು ರಮೇಶ, ಈ ಜೀವನ ನನಗೆ ದೊಡ್ಡ ಪಾಠ ಕಲಿಸಿದೆ. ಜೀವನಕ್ಕೊಂದು ಗುರಿಯನ್ನು ಕಲ್ಪಿಸಿದೆ. ಈಗ ನನಗೆ ಮಗನ ಭವಿಷ್ಯ ಮುಖ್ಯವಾಗಿದೆ. ಅವನನ್ನು ಬೆಳೆಸಿ ದೊಡ್ಡ ಮನುಷ್ಯನನ್ನಾಗಿ ಮಾಡುವುದು ನನ್ನ ಜೀವನದ ಏಕೈಕ ಗುರಿ. ಇನ್ನೊಂದು ಮದುವೆ ಅದಕ್ಕೆ ಅಡ್ಡಿ ಬರಬಾರದು. ನಿನಗೆ ಇನ್ನೂ ಯೌವನ ಇದೆ, ಹಣ ಇದೆ, ರೂಪ ಇದೆ. ಯಾರಾದರೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗು. ಗುಡ್ ಲಕ್ ಎಂದು ಹೇಳಿ ಕಾರಿನ ಬಾಗಿಲು ತೆರೆದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೊರಹೋದಳು ನನ್ನ ವಸುಧಾ. ಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು. ಶುಭವಾಗಲಿ.